ಆಗ್ಲೇ ಗೋಲು ಅಲಂಕಾರ ಅಂತಿದ್ರಲ್ಲ, ಹಾಗಂದ್ರೆ ಏನು? ಗೋಲ್ ಅಲಂಕಾರ ಅಂದ್ರೆ 5, 7, 9, 11 11 ಸಾಲ್ಗಳಲ್ಲಿ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ಬೇಕು. ಗೋಲು ಅಂದ್ರೆ ಅಷ್ಟು ಗೊತ್ತಾಗಲ್ವಾ? ಸ್ಟೆಪ್ಸು. ಅದ್ಕೆ ಈ ಪಟ್ಟದ ಬೊಂಬೆ ಅಂದ್ರೆ ಏನು? ಇದನ್ನೇ ಮುಖ್ಯವಾಗಿ ಯಾಕೆ ಪೂಜೆ ಮಾಡ್ತಾರೆ? ಪಟ್ಟದ ಬೊಂಬೆಗಳಂದ್ರೆ ಒಂದು ಗಂಡು ಬೊಂಬೆ, ಇನ್ನೊಂದು ಹೆಣ್ಣು ಬೊಂಬೆ. 2 ಬೊಂಬೆಗಳನ್ನ ಒಟ್ಟಿಗೆ ಇಟ್ಟು ಇದಕ್ಕೆ ಎಷ್ಟ್ ಚೆನ್ನಾಗ್ ಬೇಕೋ ಅಷ್ಟ್ ಚೆನ್ನಾಗ್ ಅಲಂಕಾರ ಮಾಡಿ ಇದನ್ನಿಟ್ಟು ಪೂಜೆ ಮಾಡಿ ನೋಡು. ಈ ಪಟ್ಟದ ಬೊಂಬೆಗಳಿಗೆ ಹೊಸ ಬಟ್ಟೆ ತೊಡ್ಸೋದು ರೂಢಿಯಾಗಿದೆ. ಇದ್ರ ಜೊತೆನಲ್ಲಿ ರಾಮ, ಲಕ್ಷ್ಮಣ, ಸೀತೆ, ರಾಧಾ ಕೃಷ್ಣ, ಶಿವ, ಪಾರ್ವತಿ ಹೀಗೆ ಎಷ್ಟೊಂದ್ ದೇವರುಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಮದ್ವೆ ಸಮಯದಲ್ಲಿ ಹೆಣ್ಣಿನ ಕುಟುಂಬದವರು ಈ ಬೊಂಬೆಗಳನ್ನ ಕೊಟ್ಟು ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳೋದು ಪದ್ಧತಿ. ಓ ಹಾಗಾ? ಬೆಳ್ಳಿ 9 ದಿನಾನು ಕಳಶಕ್ಕೆ ಪೂಜೆ ಮಾಡ್ಬೇಕು. ಅದೇಗಾಗತ್ತಮ್ಮ? ಯಾಕಾಗಲ್ಲ? ಅದ್ಕೆ ಈಗ ಪ್ರೆಗ್ನೆಂಟ್ ಅಲ್ವಾ, ಅವ್ರಿಗೆ ಕೆಲಸ ಮಾಡೋ ಕಷ್ಟ ಆಗಲ್ವಾ? ಮರ್ತೇ ಹೋಗಿದ್ದೆ. ಬೆಳ್ಳಿ, ಎಲ್ಲಾ ಕೆಲ್ಸನೂ ನೀನೊಬ್ಳೇ ಮಾಡ್ಬೇಡ, ಐಶುನು ನಿನ್ ಜೊತೆ ನಡೀತಾಳೆ. ಅತ್ತೆ, ಬೊಂಬೆಗಳನ್ನ ಮಾತ್ರ ಇಡ್ತೀನಿ, ಉಳ್ತಿದ್ದನ್ನೆಲ್ಲ ಐಶು ಮಾಡ್ಲಿ. ತುಂಬಾ ಬಗ್ಗಿ ಎದ್ದು ಮಾಡ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ ನಿನಗೆ? ಬೆಳ್ಳಿ, ಸುಮ್ನೆ ಅಮ್ಮ ಹೇಳದ್ನ ಕೇಳು. ಹಬ್ಬ ಪ್ರತಿ ವರ್ಷ ಬರುತ್ತೆ, ಆರೋಗ್ಯ ತುಂಬಾ ಮುಖ್ಯ ಅಲ್ವಮ್ಮ? ಸೂಪರ್ ಆಗಿದೆ. ಇಲ್ಲಿ ಯಾರು ಗೊಂಬೆ, ಇಲ್ಲಿ ಯಾರು ಗೊಂಬೆ, ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ತಗವಾ, ಏನಾಯ್ತು ತಗವಾ? ಸಪ್ಪಗಿದ್ಯಾ? ಗೊಂಬೆಗಳು ಮುಟ್ಬಾರ್ದು ಅಂತ ಏನಾದ್ರು ಆರ್ಡರ್ ಆಗಿದ್ಯಾ ಬಾಸ್ ಕಡೆಯಿಂದ? ತುಂಬಾ ಬಗ್ಗಿ ಎದ್ದು ಕೆಲಸ ಮಾಡ್ಬೇಕಲ್ವಾ ಅಣ್ಣ, ಕಷ್ಟ ಆಗತ್ತೆ, ಅದಕ್ಕೆ ಅಮ್ಮ ಬೇಡ ಅಂದ್ರು. ಇದು ಅಮ್ಮ ಪ್ರೀತಿಯಿಂದ ಮಾಡಿರೋ ಆರ್ಡರ್, ಅದಕ್ಕೆ ಯಾಕೆ ಸಪ್ಪಗಿದ್ಯಾ ಬೆಳ್ಳಿ? ನಮ್ ಚಿಕ್ಕಮ್ಮ ಹೇಳೋದು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಬೆಳ್ಳಿ ಕೆಲಸ ಮಾಡೋವಾಗಿಲ್ಲ, ಆದ್ರೆ ಕೆಲಸ ಮಾಡಿಸ್ಬೋದಲ್ವಾ? ಏನ್ ಹೇಳ್ತಿದ್ಯಾ ನೀನು? ಹೌದು ಚಿಕ್ಕಮ್ಮ, ಬೆಳ್ಳಿ ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಬೋದಲ್ವಾ? ಷಣ್ಮುಗ ಇದ್ದಾನೆ, ಐಶು ಇದ್ದಾಳೆ, ಅವ್ರಿಬ್ರು ಕೈಲಿ ಕೆಲಸ ಮಾಡಿಸ್ಬೋದಲ್ವಾ? ಸೂಪರ್ ಗೊತ್ತು. ಇನ್ಮೇಲೆ ನಮ್ ಬೆಳ್ಳಿ ಸೂಪರ್ವೈಸರ್ ಬೆಳ್ಳಿ. ಬೆಳ್ಳಿ, ನೀನ್ ಕೆಲ್ಸ ಮಾಡ್ಸೋದಾದ್ರೆ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಹುಷಾರು. ಸರಿ ಅತ್ತೆ. ಐಶು, ಷಣ್ಮುಗಣ್ಣ, ಮೈಸೂರು ದಸರಾ ಹೇಗ್ ನಡೆಯುತ್ತೋ ಅದೇ ತರ ನಾವು ಬೊಂಬೆಗಳನ್ನ ಇಡೋಣ. ಏಯ್, ಸೂಪರ್ ಐಡಿಯಾ. ಸರಿ ಸರಿ, ತಗೋ 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 ತಗೋ. ಬೆಳ್ಳಿ, ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರ ಬರಬೇಕು. ನೀನ್ ನೋಡಿದ್ರೆ ಅಲ್ಲಿಟ್ಟಿದೆಯಲ್ಲ, ಜಂಬೂ ಸವಾರಿ ಹೊರಡಿಸಿ ಚಾಮುಂಡಿ ತಾಯಿ ಉತ್ಸವ ಹೊರಡೋದು. ಅಮ್ಮ, ಮದ್ವೆ ಆಗ ಹೊಸಲ್ಲಿ ನೀವು ಡ್ಯಾಡಿ ಇಬ್ಬರೇ ದಸರಾಗ ಹೋಗಿದ್ರಂತೆ, ಹೌದಾ? ಇಲ್ಲಿ ನೋಡಿ, ಮನೇಲಿ ಮೈಸೂರು ದಸರಾ, ಚಾಮುಂಡಿ ತಾಯಿ, ಮಹಿಷಾಸುರ, ಅಡಟ ಮೈಸೂರು ದಸರಾನೇ ಮನೇಲಿ ಇಟ್ಬಿಟ್ಟಿದ್ರ. ಈ ಸರಿ ಮೈಸೂರು ದಸರಾ ನಮ್ ಮನೇಲೇ. ಶರ್ಮಿಳಾ, ಐಶು, ಬನ್ನಿ ನಾವು ಅಡಿಗೆ ಮನೆ ಕೆಲಸ ನೋಡೋಣ. ಬೆಳ್ಳಿ, ಈ ಗೊಂಬೆಲಿ ಸ್ಮಾರ್ಟ್ ಆಗಿ ನಂತರ ಯಾರಿದಾರೆ ಹೇಳು? ತುಂಬಾ ಸ್ಮಾರ್ಟು. ರೈಸ್ ಮಿಲ್ ಪೂಜೆ ವ್ಯವಸ್ಥೆ ಎಲ್ಲ ಆಗಿದೆಯಾ ಅಂತ ಹೋಗಿ ನೋಡು. ಬೇಡ, ಫೋನ್ ಮಾಡಿದ್ರು, ಎಲ್ಲ ರೆಡಿ ಇದೆ ಅಂತ ಗೊತ್ತೋ. ಅಲ್ಲಿ ಮನೆಯವ್ರು ಇರ್ಬೇಕು, ನಾ ಹೋಗಿ ನೋಡು. ಹೋಗೋ. ಓಕೆ, ತಗಬ, ಬರ್ತೀನಿ. ನನ್ ಮುದ್ದಾದ ಕೊಂಬೆಗೆ ನನ್ ಕಡೆಯಿಂದ ಒಂದು ಮುದ್ದಾದ ಹುಡುಗರು. ಏನ್ ಮಾವ ಇದು? ಗೆಸ್ ಮಾಡು. ಬಳೆ ಇರ್ಬೋದಾ? ಅಲ್ಲ. ಗೆಜ್ಜೆ? ಅಲ್ಲ. ಇರ್ಬೋದು. ನಿನ್ಗೆ ತುಂಬಾ ಇಷ್ಟ ಆಗಿರುವಂತದ್ದು. ನನಗ್ ತುಂಬಾ ಇಷ್ಟ ಆಗುವಂತದ್ದ? ಹಾಗಾದ್ರೆ ಈಗ್ಲೇ ತೆಗೆದು ನೋಡ್ತೀನಿ. ಒಬ್ಳು ತಾಯಿ
ಯಾವಾಗ್ಲೂ 2 ಯೋಚನೆಗಳನ್ನ ಇಟ್ಕೊಂಡಿರ್ತಾಳೆ. ಒಂದು ತನಗೆ, ಇನ್ನೊಂದು ತನ್ನ ಮಗುಗೆ ಅಂತ. ಒಂದು ಹೆಣ್ಣು ತಾಯಿ ಆದಾಗ್ಲೇ ಅವಳ ಜೀವನ ಪರಿಪೂರ್ಣ ಆಗೋದು ಅಂತಾರೆ. ನನ್ನ ಜೀವನದಲ್ಲಿ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಮಾವ. ಶುದ್ಧ ಮನಸ್ಸಿಂದ ಆ ದೇವ್ರನ್ನ ಏನೇ ಬೇಡ್ಕೊಂಡ್ರು ಅವನ್ ಯಾವತ್ತೂ ಇಲ್ಲ ಅನ್ನಲ್ಲ. ನನಗಿಷ್ಟೊಂದು ಮುತ್ತು ಮುತ್ತು ಚಿಕ್ಕಮ್ಮ. ನಾವು ಸ್ವಾಮಿಗಳನ್ನ ಭೇಟಿ ಮಾಡ್ಕೊಂಡ್ ಬರಕ್ ಹೋಗ್ತಿದೀವಿ ಮುತ್ತು. ಹೌದಾ? ಎಷ್ಟೊತ್ತಿಗೆ? ಈಗ ಇನ್ನೇನು ಹೊರಡ್ತಿದೀವಿ. ಸರಿ ಚಿಕ್ಕ. ಅಕ್ಕ, ಬೆಳ್ಳಿ ಏನಾಯ್ತು? ಯಾಕೆ ಎಲ್ಲದಕ್ಕೂ ಹೆದರ್ತೀಯ ಬೆಳ್ಳಿ? ಬೆಳ್ಳಿ ಸಮಾಧಾನ ಮಾಡ್ಕೊ, ಕೂತ್ಕೊಂಡೆ ಬಾ. ನನ್ ಕುತ್ಕೊಳ್ಳಲ್ಲ, ನನಗೆ ಭಯ ಆಗ್ತಿದೆ. ಯಾಕೆ ಬೆಳ್ಳಿ, ಏನ್ ನೋಡ್ದೆ? ಇಷ್ಟ ದಿನ ನಾನು ಹೇಳ್ತೀರ ನೀವ್ ಯಾರು ನಂಬ್ತಿರ್ಲಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ಅನ್ಕೊಳ್ತಿರೋದು ಸುಳ್ಳಾಗತ್ತೆ. ನಾನು ಹೇಳ್ತಿರೋದು ನಿಜ. ಈ ಮನೆಯಲ್ಲಿ ಮಾಯಕಾಯಿ ಇದ್ದಾರೆ. ಮಾಯ ಇದ್ದಾಳ? ಮಾಯಕಾಯಿ ಮನೇಲಿ ಇಲ್ಲ ಅಂದ್ಮೇಲೆ ಆ ಫೋಟೋ ಇಲ್ಲಿ ಹೇಗ್ ಬರೋದಕ್ಕೆ ಸಾಧ್ಯ? ಷಣ್ಮುಗ, ಷಣ್ಮುಗ, ಮುತ್ತು, ಷಣ್ಮುಗ, ಆ ಫೋಟೋ ಹೇಗೋ ಬಂತು? ತಗೊಂಡೋಗಿ ಎಸಿ ಅಂತ ಹೇಳಿದ್ದೆ ತಾನೆ? ಫೋಟೋ ಮಾಯಿನ್ ಫೋಟೋ ಇಲ್ಲಿಗೆ ಯಾಕೆ ಬಂತು? ಅದೇ ನಾನು ಕೇಳ್ತಾ ಇರೋದು, ಹೇಗ್ ಬಂತು ಅಂತ. ಏ, ನಾನೇ ತಗೊಂಡು ಗೋಡಲ್ಲಿ ಇಟ್ಟಿದ್ದೀನಿ, ನನ್ನ ಕೈ ಯಾರು ಇಟ್ಟಿದ್ದೀನಿ, ಯಾರು ತಂದಿದ್ರು, ಹೇಗ್ ಬರಕ್ ಸಾಧ್ಯ ಮುತ್ತು? ಅದನ್ನೇ ಅದನ್ನೇ ನಾನು ಕೇಳ್ತಿರೋದು. ಆ ಫೋಟೋ ಇಲ್ಲಿಗೆ ಹೇಗ್ ಬಂತು? ನೀವು ಬಿಸಾಕಿದ್ರೆ ಅಂತ ತಾನೆ ಇಲ್ಲಿಗೆ ಹೇಗ್ ಬಂತು? ಮಾವ, ಅತ್ತೆ ಅತ್ತೆ, ನಾನು ಹೇಳ್ತಿರೋದು ನಿಜ ಅತ್ತೆ. ಮಾಯಕಾಯಿ ಮನೆಯಲ್ಲಿ ಇದ್ದಾರೆ ಅತ್ತೆ. ಅವರಿಂದ ನಮ್ಮೆಲ್ರಿಗೂ ಒಂದು ದೊಡ್ಡ ಆಪತ್ಕಾತಿದೆ. ನಾವೀಗ್ಲೇ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮತ್ತೆ ನನ್ನ ಹುಟ್ಟು ಮಗುನ ನಾನು ಕಳ್ಕೊತೀನಿ ಮಾವ. ಇಲ್ಲ ಬೇಡ, ಬಾಯ್ ಬೇಡ, ಹಾಗೆಲ್ಲ ಏನು ಆಗಲ್ಲ. ನಮ್ಮ ಮಗುಗೆ ಏನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿರಬೇಕು. ಆಗಲ್ಲ ಮಾವ, ಆಗಲ್ಲ. ಮಾಯಕನ ಮಗುನ ಸುಮ್ಮನೆ ಬಿಡಲ್ಲ ಮಾವ. ನನ್ ಮಗುನ ಅವ್ರು ಕೊಂದ್ಬಿಡ್ತಾರೆ, ಮಗುನ ಕೊಂದ್ಬಿಡ್ತಾರೆ ಮಾವ. ದಯವಿಟ್ಟು ನನ್ನ ಮಾತನ್ನ ನಂಬಿ, ನನ್ನ ಮಾತನ್ನ ನಂಬಿ. ನಿಮ್ ಕೈ ಹೋಗಿ ಕೇಳ್ಕೊತೀನಿ. ನಿಜವಾಗ್ಲೂ ಮಾಯಕಾಯಿ ಮನೆಯಲ್ಲಿದ್ದಾರೆ. ನಿಜವಾಗ್ಲೂ ಮಾಯಕಾಯಿ ಮನೆಯಲ್ಲಿದ್ದಾರೆ ಮಾವ. ನಿಜವಾಗ್ಲೂ ಮಾಯಕಾಯಿ ಮನೆಯಲ್ಲಿದ್ದಾರೆ ಮಾವ. ಸರಿ, ನೀನೇನು ಹೆದರ್ಕೊ. ಆ ಫೋಟೋ ತಾನೆ? ಏ ಷಣ್ಮುಗ, ಮೊದಲು ಆ ಫೋಟೋ ತಗೊಂಡು ಬೆಳ್ಳಿ ಬೆಳ್ಳಿ, ಸಮಾಧಾನ ಪಡ್ಕೊ, ಸಮಾಧಾನ ಮಾಡ್ಕೊ. ನಾ ಫೋಟೋ ತಗೊಂಡು ಹೋಗ್ತೀನಿ. ಇನ್ ಯಾವತ್ತೂ ನಿನ್ ಕಣ್ ಮುಂದೆ ಇರಲ್ಲ, ಸರಿನಾ? ಆರಾಮಾಗಿ ಆರಾಮಾಗಿ. ಇಲ್ಲ ಬಿಡಿ, ತಗೊಂಡೋಗ್ತೀನಿ. ಏ ಷಣ್ಮುಗ, ತಗೊಂಡೋಗ್. ಚಿಕ್ಕಮ್ಮ, ಬೆಳ್ಳಿ ಹೇಳ್ತಿರೋದನ್ನ ನಂಬೇಕು ಅಥವಾ ನಾವು ಅನ್ಕೊಳ್ತಿರೋದೇ ಸುಳ್ಳು, ಒಂದು ಗೊತ್ತಾಗ್ತಿಲ್ಲ. ನೀನ್ ಚಿಂತೆ ಮಾಡಬೇಡ ಮುತ್ತು. ನಾವು ಸ್ವಾಮಿಗಳನ್ನ ಭೇಟಿ ಮಾಡಕ್ ಹೋಗ್ತಿದೀವಲ್ಲ, ಇದಕ್ಕೇನಾದ್ರೂ ಒಂದ್ ಪರಿಹಾರ ಕೇಳ್ಕೊಂಡೇ ಬರ್ತೀವಿ. ಎಲ್ಲ ಪರಿಹಾರ ಆದ್ಮೇಲೆ ಮತ್ತೆ ಸಮಸ್ಯೆ ಶುರು ಆಗಿದೆ.
ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಶರ್ಮಿಳಾ, ಇಲ್ಲಿ ರೈಟ್ ತಗೋ. ಈಗ ನಾವೆಲ್ಲಿ ಹೋಗ್ತಾ ಇದೀವಮ್ಮ? ಅವರು ಕಣ್ಕಟ್ ಸ್ವಾಮಿಗಳು ಅಂತ ಮಹಾಜ್ಞಾನಿಗಳು. ಆತ್ಮಗಳ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರನ್ನ ಭೇಟಿ ಮಾಡಕ್ಕೆ ನಾವೀಗ ಹೋಗ್ತಿರೋದು. ಅವರು ನಮ್ಗಳ ಜೊತೆ ಮಾತಾಡ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ಅದೇ ಆತ್ಮಗಳ ಜೊತೆ ಮಾತಾಡ್ಬೇಕಾದ್ರೆ ಕಣ್ಣಿನ ಪಟ್ಟಿ ತೆಗೆದು ಮಾತಾಡ್ತಾರೆ. ಆ ತರ ಮಾತಾಡೋದ್ರಿಂದ ಏನ್ ಯೂಸು? ಆತ್ಮಗಳು ಯಾಕೆ ಕಾಟ ಕೊಡುತ್ತೆ, ಅವ್ರು ಯಾಕೆ ಹೀಗೆ ನಡ್ಕೋತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರು ಹಾಗೆ ಮಾಡ್ತಾರೆ. ಆತ್ಮಗಳ ಹತ್ರನೇ ಪ್ರಶ್ನೆ ಕೇಳಿ ಅವ್ರಗಳಿಂದನೇ ಪರಿಹಾರ ತಿಳ್ಕೊಳ್ತಾರೆ. ಮಧು, ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಮಾಯಿನ ಫೋಟೋನ ನನ್ನ ಕೈಯಾರೆ ನಮ್ ಗೋಡನ್ಲಿ ಇಟ್ಬಿಟ್ಟು ಬಂದೆ. ಅದಿಲ್ಲಿಂದ 2-3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಹೇಗೆ ಬಂತು, ಯಾರು ತಂದಾಕರು ಒಂದು ಗೊತ್ತಾಗ್ತಾನೆ ಇಲ್ಲ. ಒಂದೊಂದ್ಸರಿ ಮಾಯಿನ ಆತ್ಮ ಏನಾದ್ರೂ ಬಂದಿದ್ಯಾ ಅಂತ ಅನಿಸ್ಬಿಡುತ್ತೆ. ಮತ್ತು ದಿನದಿಂದ ದಿನಕ್ಕೆ ಬೆಳ್ಳಿ ಆತಂಕ ಕಮ್ಮಿ ಅಂತೂ ಆಗ್ತಿಲ್ಲ ಕಣ, ಜಾಸ್ತಿನೇ ಆಗ್ತಿದೆ. ಅದೇ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ನಿನ್ನೆ ರಾತ್ರಿನೂ ಫ್ಯಾನ್ ನೋಡಿ ಹೆದರ್ಕೋತಾಳೆ ಅಂತ ಅನ್ಕೊಂಡೆ, ಆದ್ರೆ ಆರಾಮಾಗಿ ಮಾಡ್ಕೊಂಡ್ಲು, ಏನೋ ತೊಂದರೆ ಇಲ್ಲ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಈ ತರ ಅಲ್ಲ, ಪಾಪ ಅವಳಿಗೆ ಏನೂ ಗೊತ್ತಾಗ್ತಿಲ್ಲ ಅಂತ ಕಾಣತ್ಕೊಣ. ನಂಗನ್ಸುತ್ತೆ ಅವಳು ಡಿಪ್ರೆಷನ್ಗೆ ಹೋಗ್ತಿದ್ದಾಳೆ ಅಂತ. ಒಂದು ವೇಳೆ ಅದೇ ನಿಜ ಆದ್ರೆ ಒಂದೊಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲ ಕಣ, ನಾನು ಚಿಕ್ಕಮ್ಮನ ಹತ್ರ ಇದೇ ಹೇಳಿದೆ, ಡಾಕ್ಟರ್ಗೆ ತೋರಿಸ್ತೀನಿ ಅಂತ. ಆದ್ರೆ ಚಿಕ್ಕಮ್ಮ ಮತ್ತೆ ಶರ್ಮಿಳಾ ಒಂದು ಸ್ವಾಮೀಜಿನ ನೋಡಕ್ ಹೋಗಿದ್ದಾರೆ. ಅವ್ರು ಹೋಗಿ ಆ ಸ್ವಾಮೀಜಿ ಹತ್ರ ಮಾಯನ ಆತ್ಮದ ಬಗ್ಗೆ ತಿಳ್ಕೊಳ್ಳಿ, ಆಗ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ತಾಗುತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ ಸ್ವಾಮಿಗಳೇ. ಏನು ವಿಷಯ? ನಾನು ಈ ಮೊದಲೇ ತಮ್ಮ ಹತ್ರ ಮಾತಾಡಿದ್ದೀನಿ. ನಾವು ಇಲ್ಲೇ ಪಕ್ಕದ ಊರು ಬನವಾಸಿ ಅಂತ. ಏನಾದರೂ ಸಮಸ್ಯೆ ಇದೆಯಾ? ನಮ್ಮ ಮನೇಲಿ ಇತ್ತೀಚೆಗೆ ತುಂಬಾ ವಿಚಿತ್ರವಾದ ಘಟನೆಗಳು ನಡೀತಿದೆ. ನಮ್ಮ ಸೊಸೆ ಈಗ ಗರ್ಭಿಣಿ. ನಾವೆಲ್ಲರೂ ಆ ಸಂತೋಷದಲ್ಲಿ ಇರಬೇಕಾದ್ರೆ ಏನೋ ಒಂದು ನಿಗೂಢವಾದ ಪ್ರಶ್ನೆ ಎದುರಾಗಿದೆ. ಏನಾಯ್ತು? ಮಾಯಿಕಾಯಿ ಮನೇಲಿ ಇಲ್ಲ ಅಂದ್ಮೇಲೆ ಆ ಫೋಟೋ ಇಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ನಿಮ್ಮ ಸೊಸೆ ಹೇಳ್ತಿರೋದು ಮಾಯಳ ಆತ್ಮ ಇದೆ ಎಂದು. ಈಗ ಮಾಯನ ಆತ್ಮ ಇದೆಯಾ, ಅದು ನಮ್ಮ ಮನೆ ಸುತ್ತ ಓಡಾಡ್ತಿದ್ಯಾ, ಅಥವಾ ಇದೆಲ್ಲ ಬರೀ ನಮ್ ಭ್ರಮೇನ ಅಂತ ತಿಳ್ಕೋಬೇಕು. ನೀವಿಬ್ಬರು ಈಗ ಈ ಹಣತೆಯನ್ನು ನೆಟ್ಟ ದೃಷ್ಟಿಯಿಂದ ದಿಟ್ಟಿಸಿ ನೋಡಿ. ಈ ಹಣತೆಯಲ್ಲಿ ಜ್ಯೋತಿ ಬೆಳಗಿದರೆ ನೀವು ಹೇಳುತ್ತಿರುವ ಆತ್ಮ ಇದೆ ಎಂಬುದು ಸತ್ಯ. ಅಮ್ಮ, ಸ್ವಾಮಿಗಳೇ, ಹಣತೆ ಹತ್ಕೊಳ್ತು ಅಂದ್ರೆ ಮಾಯಿನ ಆತ್ಮ ಭೂಮಿಗೆ ಮರಳಿ ಬಂದಿದೆ. ಒಂದು ದೃಢ ನಿರ್ಧಾರ ಇಟ್ಟುಕೊಂಡೇ ಆ ಆತ್ಮ ಭೂಮಿಗೆ ಮರಳಿ ಬಂದಿದೆ. ಅದೇಗೆ ಸ್ವಾಮಿಗಳೇ? ದೈವ ಸಂಕಲ್ಪದಿಂದ ಮಾಯ ಆತ್ಮಕ್ಕೆ ಮುಕ್ತಿ ದೊರಕಿದೆ ಅಲ್ವಾ? ಈಗಾಗ್ಲೇ ಆ ಆತ್ಮದಿಂದ ನಮ್ಮ ಮನೆಗೆ ತುಂಬಾ ಸಾವು ನೋವು ಆಗಿದೆ, ತುಂಬಾ ನಷ್ಟ ಆಗಿದೆ. ಮತ್ತೆ ಆ ಆತ್ಮನ ಎದುರಿಸ್ಬೇಕು ಅಂದ್ರೆ ನಮಗ್ ತುಂಬಾ ಕಷ್ಟ ಆಗತ್ತೆ ಸ್ವಾಮಿ. ಬೇರೆ ದಾರಿಯೇ ಇಲ್ಲ. ಮನುಷ್ಯ ಜನ್ಮ ತಳೆದ ಮೇಲೆ ಎಲ್ಲ ಕಷ್ಟಗಳನ್ನು ಎದುರಿಸಲೇಬೇಕು, ಹೋರಾಡಲೇಬೇಕು, ಗೆಲ್ಲಲೇಬೇಕು. ಎಲ್ರಿಗಿಂತ ಮುಂಚೆ ನನ್ನ ಸೊಸೆ ಬೆಳ್ಳಿಗದು ಕಂಡಿದೆ ಅಂದ್ರೆ ಆಕೆ ದೇವರ ವರಪ್ರಸಾದ. ಒಂದೊಂದು ಕೆಲವು ಕೆಟ್ಟ ಕಾರ್ಯಗಳು ನಡೆಯುವುದಕ್ಕೂ ಮೊದಲೇ ಕೆಲವು ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಅದು ಮನದಟ್ಟಾಗುತ್ತದೆ. ಅಂತೆಯೇ ಅದು ಬೆಳ್ಳಿಗೆ ಮನದಟ್ಟಾಗಿದೆ.
ಯಾರು ಯಾರದು? ಯಾರೇ ಆಗಿದ್ರು ಮುಂದೆ ಬನ್ನಿ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಯಾರು ಯಾರದು? ಸದ್ಯದ ಪರಿಸ್ಥಿತಿಯಲ್ಲಿ ಬೆಳ್ಳಿ ಏನೇ ಮಾಡಿದ್ರೂ ಅವಳು ಮಾಡಿದ್ದೇ ಸರಿ ಅನ್ನೋ ಹಾಗೆ ನೀವು ನಡ್ಕೊಳ್ಳಿ. ಅವಳ ಮನಸ್ಸಿಗೆ ನೋವುಂಟು ಮಾಡಬೇಡಿ. ಸರಿ ಸ್ವಾಮಿಗಳೇ. ನಾನು ನಾಳೆ ಬೆಳಿಗ್ಗೆನೆ ನಿಮ್ಮ ಮನೆಗೆ ಬರ್ತೀನಿ. ನಾನು ಅಲ್ಲಿಗೆ ಬಂದ ಮೇಲೆ ನಿಮ್ಮೆಲ್ಲರ ಸಹಕಾರ ಬೇಕು. ಮುಖ್ಯವಾಗಿ ಬೆಳ್ಳಿಯ ಸಹಕಾರ ಬೇಕು. ಬೆಳ್ಳಿ ನನ್ನ ಮಾತುಗಳನ್ನು ಕೇಳುವಂತೆ ಮಾಡೋದು ನಿಮ್ಮ ಕರ್ತವ್ಯ. ಸರಿ ಸ್ವಾಮಿಗಳೇ, ನಾವಿನ್ ಬರ್ತೀವಿ. ಎಲ್ಲವೂ ಸರಿಯಾಗಿಯೇ ನಡೀತಿದೆ. ನೀವು ಅಂದುಕೊಂಡ ಹಾಗೆ ಪ್ರತಿಫಲನೂ ಸಿಕ್ಕೇ ಸಿಗುತ್ತೆ. ನನ್ ಧೈರ್ಯವಾಗಿದ್ದೀನಿ. ನನ್ನೇನು ಮಾಡಕ್ಕಾಗಲ್ಲ. ನೀವು ಹತ್ರ ಬನ್ನಿ, ಹತ್ರ ಬನ್ನಿ. ಧೈರ್ಯ ಇದ್ರೆ ಬನ್ನಿ. ಮಾವ, ನೀವ ಮಾವ? ಬೆಳ್ಳಿ, ಆ ಚಾಕು ಯಾಕೆ ಇಟ್ಕೊಂಡಿದ್ಯಾ? ಕುಡಿಲಿ. ಇಲ್ಲ, ನನ್ ಕೊಡಲ್ಲ ಮಾವ. ಆ ಕಳ್ಳಿ ಇವಾಗ ಸಿಕ್ಕಾಕೊಂಡಿದ್ದಾರೆ ಮಾವ. ಇಲ್ಲ ಬಚ್ಚಿಟ್ಕೊಂಡಿದ್ದಾರೆ. ಯಾರು ಬೆಳ್ಳಿ? ಯಾವ ಕಳ್ಳಿ? ನನ್ ಮಗುನ ಕೊಲ್ಲಕ್ ನೋಡಿದ್ರು ಮಾವ. ನನ್ ಮಗುನ ಕೊಲ್ಲಕ್ ನೋಡಿದ್ದು. ಮಾನಸಿಕವಾಗಿ ಎಲ್ಲರೂ ಸರಿಯಾಗೇ ಇದ್ದಾರೆ. ಆದರೆ ಮಾಯಾ ಇದ್ದಾಳೆ, ಅವಳ ಆತ್ಮ ವಾಪಸ್ ಬಂದಿದೆ. ಇದನ್ನೆಲ್ಲ ಕೇಳಿ ಮಾಯನ ಆತ್ಮನ ನೋಡಿಲ್ಲ ಅಂದ್ರೂ ನಾವು ನಂಬುವಂಥ ಸ್ಥಿತಿಗೆ ಬಂದಿದ್ದೀವಿ. ಚಿಕ್ಕಮ್ಮ, ಮಾಯನ ಆತ್ಮ ಮತ್ತೆ ವಾಪಸ್ ಬಂದಿದೆ ಅಂತೀರಾ? ಆ ಸ್ವಾಮೀಜಿಗಳು ಏನು ಹೇಳಿದ್ರು? ಈ ಮನೇಲಿರೋರು ಎಲ್ಲರ ಪ್ರಾಣಕ್ಕೂ ಅಪಾಯ ಇದೆ. ಯಾಕೆಂದ್ರೆ ಮಾಯಾ ಆತ್ಮ ಮತ್ತೆ ಭೂಮಿಗೆ ಬಂದಿದೆ ಅಂತ ಹೇಳಿದ್ರು. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಮಾಯನ ಆತ್ಮ? ಹೌದು ಮುತ್ತು, ಸ್ವಾಮಿಗಳು ಹೇಳಿದಾಗ ನಮಗೂ ನಂಬ ಕಷ್ಟ ಆಯ್ತು. ಅವ್ರು ಹೇಳ್ತಿದ್ದಾರೆ ಅಂದ್ಮೇಲೆ ನಾವು ನಂಬಲೇಬೇಕಾಯ್ತು. ಅವಳ ಆತ್ಮ ಈ ಭೂಮಿ ಮೇಲೆ ಬಂದಿರೋದು ಸೇಡ್ ತೀರಿಸ್ಕೊಳ್ಳೋದಕ್ಕಂತೆ. ಸೇಡ? ಯಾರ ಮೇಲೆ? ಬೆಳ್ಳಿ ಮೇಲೆ, ಮಗು ಮೇಲೆ? ನಮ್ಮ ಮನೇಲಿ ಯಾರು ಅವಳಿಗೆ ಕೆಟ್ಟದ್ ಬಯಸಿಲ್ಲ ಅಂದ್ಮೇಲೆ ಸೇಡೇಗಾಗುತ್ತೆ. ಮಾಯಿನ ಆತ್ಮ ಇದೆ ಅಂದ್ಮೇಲೆ ನಮ್ಮೇಲೆ ಅಟ್ಯಾಕ್ ಮಾಡ್ಬೇಕಿತ್ತಲ್ವಾ? ಒಂದಲ್ಲ ಒಂದ್ ರೀತಿ ತೊಂದರೆ ಆಗ್ಬೇಕಿತ್ತು. ಕಣ್ಣಿಗೆ ಕಾಣದೇ ಇರೋ ಹಾಗೆ ತೊಂದರೆ ಮಾಡುತ್ತಾ? ಮಾಯ ಆ ಥರ ಇಲ್ಲ. ನಮ್ಗೆ ಯಾರಿಗೂ ಮಾಯನ ಆತ್ಮ ಕಾಣಿಸೂ ಇಲ್ಲ. ಈಗದ ಬೆಳ್ಳಿ ಮೇಲೆ ಪರಿಣಾಮ ಬೀರ್ತಿದೆ ಅಂದ್ರೆ ಅದ್ ಸಮಸ್ಯೆನೇ ಅಲ್ವಾ? ನಾಳೆ ಕಣ್ಕಟ್ ಸ್ವಾಮೀಜಿಗಳು ಮನೆಗೆ ಬಂದಾಗ ನಾವೆಲ್ಲರೂ ಅವ್ರು ಹೇಳ್ದಾಗೆ ಕೇಳಬೇಕು. ನಾವು ಮಾಡೋ ಪ್ರಾರ್ಥನೆ, ಅವರ ಪೂಜೆ ಫಲಿಸಿದ್ರೆ ಮಾಯಾ ಇಲ್ಲಿಂದ ಶಾಶ್ವತವಾಗಿ ದೂರ ಹೋಗ್ಬಹುದು. ಬೆಳ್ಳಿ ತನ್ನನ್ನ ತಾನ್ ಕಾಪಾಡ್ಕೊಳ್ಳೋದು ಅಲ್ಲದೆ ಮಗುನೂ ಕೂಡ ಕಾಪಾಡ್ಕೋಬೇಕಾಗಿದೆ. ಸಮಸ್ಯೆಗಳು ಮುಗೀತು ಅನ್ಕೊಳ್ಬೇಕಾರೆ ಮತ್ತೆ ಅದೇ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಆಗ್ಲೂ ಹೋರಾಡಿದ್ವಿ, ಈಗಲೂ ಹೋರಾಡಬೇಕಾಗಿದೆ. ಹೋರಾಡೋಣ.